ಹಾಯ್ ಸ್ಟೂಡೆಂಟ್ಸ್, ಯಾರೋ ನಿಮ್ಮ ಫ್ರೆಂಡ್ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ರೆ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಈ ಥರ 3 ಜಾಬ್ ಅಪರ್ಚುನಿಟೀಸ್ ಇವತ್ತಿದ್ದಾವೆ. ಅಮೆಝಾನು, ಬಿಗ್ ಬಾಸ್ಕೆಟು ಮತ್ತು ಇನ್ನೊಂದು ಕ್ಲಾರಿಫೈ ಅಂತೇಳಿ. ಸೊ 3 ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ, ಹೋಗ್ಬೇಕಾದ್ರೆ ಒಂದು ವಾಚ್ ಮಾಡಿ. ಯಾರು ಜಾಬ್ ಸರ್ಚ್ ಮಾಡ್ತಾರೆ ಅವ್ರಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಕಂಪ್ನಿ ಬಂದ್ಬಿಟ್ಟು ಬಿಗ್ ಬಾಸ್ಕೆಟ್ ವರ್ಕ್ ಫ್ರಮ್ ಹೋಮ್ ಇದೆ, ಇಲ್ಲ ಹೇಳ್ತಾ ಇದ್ದೀನಿ. ಸೊ ಪೋಸ್ಟ್ ನೇಮ್ ಬಂದ್ಬಿಟ್ಟು ವಾಯ್ಸ್ ಸಪೋರ್ಟ್ ಅಂತೇಳಿ. ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 100 ಇದಾವೆ. 100 ಐ ಥಿಂಕ್ ಏನಿಲ್ಲ ಅನ್ಸುತ್ತೆ, ಒಂದು 50 ಇರಬೇಕಷ್ಟೇ, ಹೌದಾ. ಸೊ ಅಪ್ಲೈ ಮಾಡಿ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ, ಆಫ್ಲೈನ್ ಅಪ್ಲೈ ಮಾಡ್ಕೋಬೇಕು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಮೇಲ್ ಆ್ಯಂಡ್ ಫೀಮೇಲ್, PUC 10th ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 25,000 to 35,000 ತನಕ ಇರುತ್ತೆ, ವಿತ್ ಇನ್ಸೆಂಟಿವ್ ಇರುತ್ತೆ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು HR ರೌಂಡಲ್ಲಿ ಇರುತ್ತೆ. ನಿಮ್ಮ ಜನರಲ್ ಚೆಕಪ್ ಆಗುತ್ತೆ HR ರೌಂಡಲ್ಲಿ, ನೀವು ವರ್ಸನ್ ಟೆಸ್ಟ್ ಆಗುತ್ತೆ, ನೀವು ವಾಯ್ಸ್ ಟೆಸ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮ 2 to 3 ಮಿನಿಟ್ಸ್ ನಿಮ್ಮದು ವಾಯ್ಸ್ ಚೆಕಪ್ ಮಾಡ್ತಾರೆ, ಹೌದಾ, ಕ್ಲಾರಿಟಿ ಚೆನ್ನಾಗಿ ಮಾತಾಡ್ತಿರಲ್ಲ ಅಂತೇಳಿ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಕ್ಲೈಂಟ್ ರೌಂಡ್ ಇರುತ್ತೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇರುತ್ತೆ. ಸೊ ಡೌಟ್ಸ್ ಅಂತ ಕೇಳ್ತಾರೆ, ಕಸ್ಟಮರ್ಗೆ ಯಾವುದೋ ಥರ ಒಂದು ಡೌಟ್ಸ್ ಬರೋದು, ಆ ಡೌಟ್ಸ್ ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ನಿಮ್ಮನ್ನು ಚೆಕ್ ಮಾಡ್ತಾರೆ. ಆಮೇಲೆ ನಿಮಗೆ ಕಂಪ್ನಿ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ಅಲ್ಲಿ ಕಂಪ್ನಿ ಬಗ್ಗೆನೂ ಕೇಳ್ತಿರ್ತಾರೆ. ಸೊ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಡಿಪ್ಲೊಮಾ ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್, ಇಂಗ್ಲೀಷ್ ಕಂಪಲ್ಸರಿ ಚೆನ್ನಾಗಿ ಬರಬೇಕು. ನೆಕ್ಸ್ಟು ಕಸ್ಟಮರ್ ಓರಿಯೆಂಟೇಷನ್ ಇರಬೇಕು, ಹೌದಾ. ಸೊ ನೀವು ಕಸ್ಟಮರ್ಗೆ ಯಾವತ್ತೂ ಈಗೋ ತೋರಿಸ್ಬಾರ್ದು, ಮಾತಾಡುವಾಗ ಸ್ವಲ್ಪ ಡೀಸೆಂಟಾಗಿ ಮಾತಾಡಬೇಕು, ಹೌದಾ. ಸೊ ಫ್ರೆಂಡ್ಲಿ ಆಗಿರ್ಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತುವಂಥ ಕೆಪಾಸಿಟಿ ಇರಬೇಕು. ಸೊ ನೆಕ್ಸ್ಟ್ ರೆಡಿ ಟು ವರ್ಕ್ ವಿತ್ 24/7 ಶಿಫ್ಟ್ ಒಳಗಡೆ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇರಿ, ಹೌದಾ. ಸೊ US ಬೇಸ್ಡ್ ಏನು ಟೈಮ್ ಇರಲ್ಲ. ಸೊ ಕಂಪ್ಯೂಟರ್ ಸ್ಕಿಲ್ ಬಂದ್ಬಿಟ್ಟು MS ಆಫೀಸು, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿರಿ. ಸೊ ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ನೋ ಟಾರ್ಗೆಟೆಡ್ ಕಾಲ್ಸ್, ಯಾವುದೇ ಟಾರ್ಗೆಟೆಡ್ ಕಾಲ್ಸ್ ಇರಲ್ಲ. ಕಸ್ಟಮರ್ ಕಾಲು, ಚಾಟ್ ಸಪೋರ್ಟು ಎರಡೂ ಇರುತ್ತೆ. ಎರಡದ್ರಲ್ಲಿ ನೀವು ರೆಸ್ಪಾನ್ಸ್ ಮಾಡೋದು. ಇವಾಗ ಫಸ್ಟ್ ಚಾಟ್ ಹೋಗಿ ರೆಸ್ಪಾನ್ಸ್ ಮಾಡೋದು, ಇಲ್ಲಾಂದ್ರೆ ಅವ್ರಿಗೆ ಕಸ್ಟಮರ್ ಸ್ಯಾಟಿಸ್ಫೈ ಆಗಿದ್ರೆ ಆಮೇಲೆ ಬೇಕಾದ್ರೆ ಕಾಲ್ ಮಾಡಿ ಅವ್ರನ್ನ ಕೇಳಿ ಏನು ಡೌಟ್ ಇದೆ ಕ್ಲಿಯರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸಾಲ್ವಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್. ನೆಕ್ಸ್ಟು ಸರ್ವಿಸ್ ಇನ್ಫಾರ್ಮೇಷನ್ ಟು ಕಸ್ಟಮರ್, ಹೌದಾ. ಸೊ ಈ ಬಿಗ್ ಬಾಸ್ಕೆಟ್ ಇದು ಏನಾದ್ರು ಸರ್ವಿಸಸ್ ಇದ್ದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಿರುತ್ತೆ. ಸೊ ನೆಕ್ಸ್ಟ್ 5 days ವರ್ಕ್ ಇರುತ್ತೆ, ವೀಕ್ಲಿ 5 days ಅಥವಾ 6 days ಇರುತ್ತೆ. ಐ ಥಿಂಕ್ 5 days ಏನಿರಲ್ಲ, 6 days ವರ್ಕು, 1 day ಅಷ್ಟೇ ರಜೆ. ರಿಕ್ವೈರ್ಮೆಂಟ್ ಟು ವರ್ಕ್, ಏನೇನು ಬೇಕಪ್ಪ ಅಂದ್ರೆ ನೀವು 3 months ಟ್ರೈನಿಂಗ್ ಇರುತ್ತೆ ಆಫೀಸಿಗೆ. ನಿಮ್ಮ ಟ್ರೈನಿಂಗ್ ಬಂದ್ಬಿಟ್ಟು ಆಫೀಸಲ್ಲಿ ಇರುತ್ತೆ. ಆಫೀಸಲ್ಲಿ ಟ್ರೈನಿಂಗ್ ಮುಗಿದಾದ್ಮೇಲೆ ನೀವು ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಫಸ್ಟ್ 3 months ಮಾತ್ರ ನೀವು ಆಫೀಸಿಗೆ ಹೋಗಲೇಬೇಕು, ಆಮೇಲೆ ನೀವು ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪ್ ಇರಲೇಬೇಕು. ಹೆಡ್ಸೆಟ್ಟು ಇಲ್ಲ ನೆಟ್ ಕನೆಕ್ಷನ್, ಅಷ್ಟು ಕಂಪಲ್ಸರಿ. ಇಲ್ಲಪ್ಪ ಅಂದರೆ ಅಲ್ಲಿಲ್ಲ ಅಂದರೆ ನೀವು HR ಇರ್ತಲ್ಲ ಅವ್ರನ್ನ ಕೇಳ್ಕೊಂಡು ಅವರೇ ಓನ್ ಆಗಿ ನಿಮ್ಗೆ ಕೊಟ್ಟರು ತೊಗೊಂಡು ಹೋಗ್ಬೋದು, ಹೌದಾ. ಪ್ರೊವೈಡ್ ಮಾಡ್ತಾರೆ ಒಂದೊಂದು ಕಂಪ್ನಿಗಳಲ್ಲಿ. ನೆಕ್ಸ್ಟ್ ಕೆರಿಯರ್ ಗ್ರೋತ್ ಅಂತ ಬಂದ್ಬಿಟ್ರೆ ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಅಂತ ಏನಾದ್ರು ಜಾಯ್ನ್ ಆದರೆ ಸೀನಿಯರ್ ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಕ್ವಾಲಿಟಿ ಅನಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು. ವಿತಿನ್ 2 to 3 year ಒಳಗಡೆ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ 100% ಒಂದು ಒಳ್ಳೆ ಪೊಸಿಷನ್ ಇರ್ತೀರ. ಸೊ ನಿಮ್ಗೆ ಒಳ್ಳೆ ಅಪರ್ಚುನಿಟಿ ಇರ್ತವೆ, ಹೌದಾ. ಸೊ ಹೌ ಟು ಅಪ್ಲೈ ಅಂದರೆ ಅಪ್ಲೈ ಮಾಡಿ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೌದಾ. ಸೊ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಈ ಅಡ್ರೆಸ್ಗೆ ನೀವು ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಆ್ಯಂಡ್ ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ 9844278670. ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಇದು ಮಾಡಿ. ಬೇಕಾದ್ರೆ ನೀವು ರೆಸ್ಯೂಮ್ ಯಾವ ಥರ ಇರಬೇಕಪ್ಪ ಅಂದರೆ ಸಬ್ಜೆಕ್ಟು ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್, ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾರೆ ಆ ಪೋಸ್ಟ್ ನೇಮು. ಹಲೋ ಸರ್ ಅವ್ರು ಮೇಡಮ್ ರೆಸ್ಪೆಕ್ಟ್ ಅಂತ ಬರೀರಿ. ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪೋಸ್ಟ್ ನೇಮು, ಯಾವ ಪೋಸ್ಟ್ ಅಂದರೆ ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್. ರೋಲ್ ಆ್ಯಟ್ ಕಂಪ್ನಿ ನೇಮ್ ಬಂದ್ಬಿಟ್ಟು ಬಿಗ್ ಬಾಸ್ಕೆಟ್. ಪ್ಲೇಸ್ ನೇಮ್ ಬಂದ್ಬಿಟ್ಟು ನಿಮ್ಮ ಊರೇ ಇರುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಬೆಂಗಳೂರು ಅಂತ ಹಾಕಿ. ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್ ನಂತರ ನಿಮ್ಮ ರೆಸ್ಯೂಮು ಅದಕ್ಕೆ ಅಪ್ಲೈ ಮಾಡಿರ್ತೀವಿ, ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ಅಪ್ಡೇಟೆಡ್ ರೆಸ್ಯೂಮ್ ಹಾಕಿ. ಈ ಪೋಸ್ಟಿಗೆ ತಕ್ಕಂಗೆ ರೆಸ್ಯೂಮ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಇರಬೇಕು ಈ ಜಾಬ್ ಇಂಟ್ರೆಸ್ಟ್ ಇದೆ ಅಂತ ಮಾಡ್ಲಿಕ್ಕಂತ ತೋರಿಸ್ಬೇಕು ಆ ನಿಮ್ಮ ರೆಸ್ಯೂಮಲ್ಲಿ. ಯಾಕಂದ್ರೆ AI ದಿಂದ ಸ್ಕ್ಯಾನ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲೇ ನಿಮ್ದು ಏನಾದ್ರು ಅದರ ಜಾಬ್ ರಿಲೇಟೆಡ್ ಏನಾದರೂ ರೆಸ್ಯೂಮ್ ಇರಲಿಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಆಗುತ್ತೆ. ಆದ್ದರಿಂದ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ, ಹೌದಾ. ಇಷ್ಟೇ ಅಂತ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜಾಬ್ ಅಪರ್ಚುನಿಟೀಸ್ ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.